Hello everyone, welcome to Navras Maths Tutorials, exercise number 8.3, question number 4. ನೋಡಿ ಏನು ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಅಂತ ಕೊಟ್ಟು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ 3x into 4x minus 5 plus 3 and find its value for x is equals to 3 ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. x is equals to 1/2 ಅಂತ ಒಂದು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ನೋಡಿ ಯಾವ ರೀತಿ ಮಾಡೋದು. 3x ಇಂಟು 4x ಮೈನಸ್ 5 ಪ್ಲಸ್ 3 ಇದೆ. ಓಕೆ, ಈಗ ಇದನ್ನ ಫಸ್ಟು ಇದರಿಂದ ಮಲ್ಟಿಪ್ಲೈ ಮಾಡಬೇಕು, ನಮ್ಗೆ ಗೊತ್ತಲ್ವಾ. ಆಮೇಲೆ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 3 4s 12, x ಇಂಟು x ಇಸ್ x ಸ್ಕ್ವೇರ್ ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಂಡ್ಬಿಡೋಣ. 3 5s 15, ವೇರಿಯಬಲ್ ಏನಿದೆ ಓನ್ಲಿ x ಇದೆ, ಸೊ x. ಓಕೆ, ಇಲ್ಲಿ ಪ್ಲಸ್ 3 ಇದೆ. ಓಕೆ, ಇದು ಸಿಂಪ್ಲಿಫೈ ಮಾಡಿದ್ದಾಯ್ತು. ಈಗ ಫೈಂಡ್ ಇಟ್ಸ್ ವ್ಯಾಲ್ಯೂ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಕ್ವಶನ್ ಇದೆ, ಎಕ್ಸ್ ಇಸ್ ಈಕ್ವಲ್ಸ್ ಹಾಫ್ ಅಂತ ಒಂದಿದೆ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಫಸ್ಟ್. ಓಕೆ, 12 ಎಕ್ಸ್ ಇದ್ದಲ್ಲಿ 3 ಹಾಕೋಣ, ಮೈನಸ್ 15 ಇಂಟು 3 ಪ್ಲಸ್ 3. ಓಕೆ, ಈಗ 12 3 ಇಂಟು 3 ಸ್ಕ್ವೇರ್ ಅಂದರೆ 3 ಇಂಟು 3 ಅಂದರೆ 9. ಓಕೆ, ಮೈನಸ್ 15 3s 45 ಪ್ಲಸ್ 3. ಓಕೆ, 12 9s 108 ಮೈನಸ್ 45 ಪ್ಲಸ್ 3. ಓಕೆ, ಈಗ 108, ಈಗ ನೋಡಿ ಮೈನಸ್ 45 ಪ್ಲಸ್ 3, 1 ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. ಸೊ 45 ಮೈನಸ್ 3 ಮಾಡಿದರೆ 42 ಬಂತು ವಿತ್ ಮೈನಸ್ ಸೈನ್. ಸೊ ಮೈನಸ್ 42 ಬಂತು. ಈಗ 108 ಅಲ್ಲಿ 42 ಮೈನಸ್ ಮಾಡೋಣ. 8 minus 2 is 6, 10 minus 4 is 6 again. So 66 is the one answer. ಓಕೆ, ಈಗ ಸೆಕೆಂಡ್ ಅಂದರೆ ಇದರಲ್ಲೇ ಸೇಮ್ ಪುಟ್ x is equals to half. Okay, 12 into half square minus 15 into 1/2 plus 3. ಓಕೆ, ಈಗ ನೋಡಿ 12 1/4 ಅಂದರೆ 1/2 ಇಂಟು 2 ಮಾಡಿದರೆ ನೋಡಿ ಈ ರೀತಿ ಮಾಡಿ ನಮ್ಗೇನು ಬರುತ್ತೆ, ಸ್ಕ್ವೇರ್ ಮಾಡಿದ್ರೆ 1/4 ಬರುತ್ತೆ. ಸೊ 1/4. ಓಕೆ, ಮೈನಸ್ 15 ಇದು /2 ಆಗುತ್ತೆ. ಓಕೆ, 15 ಇಂಟು 1/2 ಅಂದರೆ 15/2 ಪ್ಲಸ್ 3 ಆಯಿತು. ಈಗ ನೋಡಿ 4 1s 4, 3s ಇಲ್ಲಿ ಕ್ಯಾನ್ಸಲೇಷನ್ ಆಯಿತು. ಸೊ 3 ಮೈನಸ್ 15/2 ಪ್ಲಸ್ 3 ಆಯಿತು. ಓಕೆ, ಈಗ ನಾವೇನು ಬರ್ಕೋಬಹುದು, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಪ್ಲಸ್ ಪ್ಲಸ್ 3 ಇದೆ, ಇಲ್ಲಿನೂ ಪ್ಲಸ್. ಸೊ 6 ಮೈನಸ್ 15/2 ಬರ್ಕೋಬಹುದು ಅಲ್ವಾ. ಸೊ ಈಗ ನಾವೇನು ಮಾಡಬೇಕಾಗತ್ತೆ, ಇದಕ್ಕೆ ಎಲ್ ಸಿ ಎಂ ತಗೋಬೇಕಾಗತ್ತೆ. ಇಲ್ಲಿ ಬರಿತೀನಿ ನೋಡಿ, ಎಲ್ ಸಿ ಎಂ ತಗೊಂಡ್ರೆ 2 ಬರುತ್ತೆ. ಸೊ 2 ಇಂಟು 6 ಮಾಡಿದ್ರೆ ಏನು ಬರುತ್ತೆ, 12 ಮೈನಸ್ 15. ಸೊ ನೋಡಿ 15 ಮೈನಸ್ 12 ಮಾಡಬೇಕಾಗತ್ತೆ, ಒಂದು ಪ್ಲಸ್ 1 ಮೈನಸ್ ಇದೆ. ಸೊ ಏನು ಬರುತ್ತೆ, ಮೈನಸ್ 3 ಬರುತ್ತೆ. ಓಕೆ, /2. ಸೊ ದಿಸ್ ಈಸ್ ದ ಆನ್ಸರ್. ಸೆಕೆಂಡ್ ಆನ್ಸರ್ ಈಸ್ ಮೈನಸ್ 3/2. ಫಸ್ಟ್ ಆನ್ಸರ್ ಇಸ್ 66 ಅಂಡ್ ಸೆಕೆಂಡ್ ಈಸ್ ಮೈನಸ್ 3/2. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಬಿ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸಿಂಪ್ಲಿಫೈ a ಇಂಟು a ಸ್ಕ್ವೇರ್ ಪ್ಲಸ್ a ಪ್ಲಸ್ 1 ಪ್ಲಸ್ 5 ಫೈಂಡ್ ಇಟ್ಸ್ ವ್ಯಾಲ್ಯೂ ಇಫ್ a is equals to 0, a is equals to 1 and a is equals to minus 1 ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಮಾಡಿದ್ವಲ್ವ, ಅದೇ ರೀತಿ ಮಾಡ್ಬಿಟ್ಟಿದ್ದೀನಿ. ಓಕೆ, ನೋಡಿ ಯಾವ ರೀತಿ ಮಾಡೋದು. a ಇಂಟು a ಸ್ಕ್ವೇರ್ ಪ್ಲಸ್ a ಪ್ಲಸ್ 1 ಪ್ಲಸ್ 5 ಇದೆ. ಫಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ a ಇಂಟು a ಸ್ಕ್ವೇರ್ ಇಸ್ a ಕ್ಯೂಬ್ ಪ್ಲಸ್ a into a is a square plus a into 1 is a plus 5. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ದಾಯಿತು. ಈಗ ಪುಟ್ a is equals to 0. a ಎಲ್ಲೆಲ್ಲಿದೆನೋ ಅಲ್ಲಿ 0 ಪುಟ್ ಮಾಡೋಣ.
0 ಕ್ಯೂಬ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ 0 ಪ್ಲಸ್ 5. ಓಕೆ, ಈಗ ನೋಡಿ 0 ಕ್ಯೂಬ್ ಅಂದರೆ 0, 0 ಸ್ಕ್ವೇರ್ ಅಂದ್ರೇನು 0, 0 ಅಂದ್ರೇನು 0. ಅದರದ್ದೇನು ವ್ಯಾಲ್ಯೂ ಇಲ್ಲ. ಓನ್ಲಿ 5 ಈಸ್ ದ ಆನ್ಸರ್. ಓಕೆ, ಇದು ಫಸ್ಟ್ ಪಾರ್ಟ್ ಆಯ್ತು. ಈಗ ಸೆಕೆಂಡ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ? ಪುಟ್ ಎ ಇಸ್ ಈಕ್ವಲ್ಸ್ ಟು 1. ಫಸ್ಟು ಇಲ್ಲಿದೆ ನೋಡ್ರಿ, ಇದಕ್ಕೆ ನಾವು ಪುಟ್ ಮಾಡಬೇಕು. ಎ ಎಲ್ಲೆಲ್ಲಿದೆನೋ ಅಲ್ಲಿ 1 ಹಾಕೋಣ. 1 ಕ್ಯೂಬ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 5. ಓಕೆ, 1 ಕ್ಯೂಬ್ ಅಂದ್ರೂ 1 ಬರುತ್ತೆ, ಪ್ಲಸ್ 1 ಸ್ಕ್ವೇರ್ ಅಂದ್ರೂ 1 ಬರುತ್ತೆ, ಪ್ಲಸ್ 1 ಪ್ಲಸ್ 5. ಈಗ ಆ್ಯಡ್ ಮಾಡಿ 1 ಪ್ಲಸ್ 1 ಪ್ಲಸ್ 1, 3 ಪ್ಲಸ್ 5 ಈಸ್ 8 ಈಸ್ ದ ಸೆಕೆಂಡ್ ಆನ್ಸರ್. ಓಕೆ, ಈಗ ಥರ್ಡ್ ಪಾರ್ಟಲ್ಲಿ ಪುಟ್ ಎ ಈಸ್ ಈಕ್ವಲ್ಸ್ ಟು -1. ಓಕೆ, ಎ ಈಸ್ ಈಕ್ವಲ್ಸ್ ಟು -1 ಮಾಡಿದಾಗ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 5. ಮೈನಸ್ ಇರೋದ್ರಿಂದ ನಾವು ಬ್ರಾಕೆಟ್ ಕಂಪಲ್ಸರಿ ಹಾಕಬೇಕಾಗತ್ತೆ. ಈಗ ನೋಡಿ, ಎಲ್ಲೆಲ್ಲಿ ಎ ಇದೀನ ಅಲ್ಲಿ -1 ಹಾಕಿದ್ವಿ. ಈಗ -1 ಕ್ಯೂಬ್ ಅಂತಂದ್ರೆ ಏನಾಗುತ್ತೆ ನೋಡಿ, -1 ಇಂಟು -1 ಇಂಟು -1 ಕ್ಯೂಬ್ ಅಂದರೆ ಈಗ -1 ಇಂಟು -1 ಅಂದರೆ +1 ಆಯಿತು. +1 ಇಂಟು -1 ಮಾಡಿದಾಗ ಮತ್ತೇನು ಬರುತ್ತೆ? ನಮಗೆ -1 ಬರುತ್ತೆ. ಸೊ ಇಲ್ಲಿ -1 ಬಂತು. ಈಗ ನೋಡಿ, ಇಲ್ಲಿ -1 ಇಂಟು -1 ಮಾಡಿದಾಗ ಏನು ಬರುತ್ತೆ? +1 ಬರುತ್ತೆ. ಸೊ ಇಲ್ಲಿ +1 ಬಂತು. ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ -1. ಓಕೆ, ಈಗ +5. ಓಕೆ, ಇಲ್ಲಿ ನೋಡಿ, ಒಂದು +1 ಒಂದು -1 ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಆ್ಯಡ್ ಮಾಡಿ ಒಂದೇ ಸರಿ ಮೈನಸ್ ಕೂಡ ಮಾಡ್ಬೋದು. ನೋಡಿ, 5 + 1 6 ಆಯಿತು. ಈಗ 2 ಮೈನಸ್ ಇದಾವೆ, ಸೊ ಆ್ಯಡ್ ಮಾಡ್ಬೋದು. -1 -1 ಅಂತಂದರೆ -2 ಆಯಿತು. ಸೊ 6 - 2 ಈಸ್ 4 ಈಸ್ ದ ಆನ್ಸರ್. ಓಕೆ, 3 ಪಾರ್ಟ್ಸಲ್ಲಿ 3 ದ ಆನ್ಸರ್ ಮಾಡಿ. ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್ ಆ್ಯಡ್ ಅಂತ ಕೊಟ್ಟಿದ್ದಾರೆ. P - Q, Q - R ಆ್ಯಂಡ್ R ಇಂಟು R - P ಅಂತ ಕೊಟ್ಟಿದ್ದಾರೆ. ಆ್ಯಡ್ ಅಂತ ಕೊಟ್ಟಿದ್ದಾರಲ್ವ, ಸೊ ನಾವು ಫಸ್ಟು ಆ್ಯಡ್ ಮಾಡೋದಕ್ಕೆ ಪ್ಲಸ್ ಹಾಕೊಂಡ್ಬಿಡೋಣ. ಓಕೆ, Q - R ಆ್ಯಂಡ್ ಓಕೆ, ಎಲ್ಲದಕ್ಕೂ ಪ್ಲಸ್ ಹಾಕೊಂಡ್ಬಿಟ್ವಿ, ಯಾಕಂದರೆ ಎಲ್ಲದನ್ನು ನಮಗೆ ಆ್ಯಡ್ ಮಾಡೋದಿದೆ. ಓಕೆ, ಈಗ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ? ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮ್ಗೆ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಈಗ P ಇಂಟು ಈ ಬ್ರ್ಯಾಕೆಟಲ್ಲಿ ಏನು ಮಾಡಬೇಕು? ಫಸ್ಟು P ಇಂಟು P ಮಾಡಬೇಕು, ಆಮೇಲೆ P ಇಂಟು Q ಮಾಡಬೇಕು. ಅದೇ ರೀತಿ ಎಲ್ಲವೂ ಮಾಡ್ತಾ ಹೋಗಬೇಕು. ಸೊ P ಇಂಟು P ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? P ಸ್ಕ್ವೇರ್ ಮೈನಸ್ P ಇಂಟು Q ಮಾಡಿದಾಗ PQ ಪ್ಲಸ್ Q ಇಂಟು Q ಸ್ಕ್ವೇರ್, Q into minus Q into R is QR plus R into R is R square minus R into P is RP. ಓಕೆ, ಈಗ ನೋಡಿ, ಲೈಕ್ ಟರ್ಮ್ಸ್ ಇದಾವ ಇಲ್ಲಿ ಯಾವುದಾದ್ರೂ ನೋಡ್ರಿ. P ಸ್ಕ್ವೇರ್ ಇದ್ರೆ ಇಲ್ಲಿ ಯಾವ P ಸ್ಕ್ವೇರ್ ಇಲ್ಲ, PQ ಇದ್ರೆ ಇಲ್ಲಿ ಯಾವ PQ ಇಲ್ಲ. ಆ್ಯಡ್ ಮಾಡೋದಕ್ಕೆ Q ಸ್ಕ್ವೇರ್ ಇದ್ರೂ ಇಲ್ಲಿ ಯಾವ Q ಸ್ಕ್ವೇರ್ ಇಲ್ಲ. ಎಲ್ಲ ಅನ್ಲೈಕ್ ಟರ್ಮ್ಸೇ ಇದಾವೆ. ಸೊ ನಾವು ಇನ್ನು ಮುಂದೆ ಫರ್ದರ್ ಆ್ಯಡ್ ಮಾಡೋದಕ್ಕಾಗೋಲ್ಲ. ಸೊ ವಿ ಕ್ಯಾನ್ ಅರೇಂಜ್. ಓಕೆ, ಓನ್ಲಿ ವಿ ಕ್ಯಾನ್ ಅರೇಂಜ್ ಮಾಡೋದು ಅಂದರೆ ಹೆಂಗೆ ಮಾಡೋದು ನೋಡಿ. P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಓಕೆ, ಈಗ ಮೈನಸ್ PQ ಮೈನಸ್ QR ಮೈನಸ್ RP ಇಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಪಾರ್ಟಲ್ಲಿ ಬಿ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. add 2x into x minus z minus x minus y and 2y x minus y minus z minus y minus x ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಅದೇ ರೀತಿ ಆ್ಯಡ್ ಮಾಡಬೇಕು. ಸೊ ಯಾವ ರೀತಿ ಆ್ಯಡ್ ಮಾಡೋದು? ಫಸ್ಟ್ ನಾವು ಸಿಂಬಲ್ ಹಾಕೊಂಡ್ಬಿಡೋಣ. z - x - y
ಪ್ಲಸ್ ಇಲ್ಲಿ ಪ್ಲಸ್ ಹಾಕೊಂಡ್ವಿ. ಈಗ 2y ಹಾಕೊಂಡು z ಮೈನಸ್ y ಮೈನಸ್ ಎಕ್ಸ್ ಹಾಕೊಂಡ್ವಿ. ಓಕೆ, ಈಗ ನಾವು ಮಲ್ಟಿಪ್ಲೈ ಮಾಡೋಣ. 2x ಇಂಟು ಝೆಡ್ ಮಾಡಿದಾಗ ಏನು ಬರುತ್ತೆ? 2xz. ಓಕೆ, ಮೈನಸ್ ಇದೆ, ಮೈನಸ್ ಹಾಕೊಂಡ್ವಿ. 2x ಇಂಟು ಎಕ್ಸ್ ಮಾಡಿದಾಗ 2x ಸ್ಕ್ವೇರ್ ಆಗುತ್ತೆ, ಎಕ್ಸ್ ಡಬಲ್ ಆಗುತ್ತಲ್ವಾ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಂಟು ವೈ ಮಾಡಿದಾಗ 2xy. ಓಕೆ, ಈಗ ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂಡ್ರೆ. ಈಗ 2y ಇಂಟು ಝೆಡ್ ಮಾಡಿದಾಗ ಏನು ಬರುತ್ತೆ? 2yz. ಓಕೆ, ಮೈನಸ್, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಹಾಕೊಂಡಿದ್ದೀನಿ. 2y ಇಂಟು ವೈ ಮಾಡಿದಾಗ 2y ಸ್ಕ್ವೇರ್, ವೈ ಡಬಲ್ ಇದಾವಲ್ವ, ಸೊ ವೈ ಸ್ಕ್ವೇರ್ ಆಯಿತು. ಮೈನಸ್, ಮತ್ತೆ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಂಡಿದ್ದೀನಿ. 2y ಇಂಟು ಎಕ್ಸ್, 2yx ಆದ್ರೂ ಹಾಕೋಬಹುದು, xy ಆದ್ರೂ ಹಾಕೋಬಹುದು, ಎಲ್ಲ ಒಂದೇ. ಓಕೆ, ಈಗ ನೋಡಿ, ಯಾವುದಾದ್ರು ಲೈಕ್ ಟರ್ಮ್ಸ್ ಇದ್ರೆ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಬೋದು. 2xz ಇದೆ, ಇಲ್ಲಿ ಒಂದು 2x, ಇಲ್ಲ 2xy ಇದೆ, ಸಾರಿ, ಇಲ್ಲಿ ಒಂದು 2xy ಇದೆ, ಇಲ್ಲಿ ಒಂದು 2xy ಇದೆ, ಇವೆರಡು ಲೈಕ್ ಟರ್ಮ್ಸ್. ನೋಡಿ, ಇಲ್ಲಿ ಯಾವ ಲೈಕ್ ಟರ್ಮ್ಸ್ ಇದ್ರೆ ಆ್ಯಡ್ ಮಾಡ್ಬೋದು. ಇದು ಇವೆರಡೇ ಲೈಕ್ ಟರ್ಮ್ಸ್ ಇರೋದು. ಸೊ ಮೈನಸ್ 2xy ಮೈನಸ್ 2xy ಮೈನಸ್ ಮೈನಸ್ ಪ್ಲಸ್ ಆಯಿತು, 4xy ಆಯಿತು. ಓಕೆ, ಈಗ ಅರೇಂಜ್ ಮಾಡೋಣ. ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್. ಓಕೆ, ಈಗ ಮೈನಸ್ 4xy ಇವೆರಡನ್ನು ಆ್ಯಡ್ ಮಾಡಿದ್ದೀವಿ, 4xy. ಓಕೆ, ಪ್ಲಸ್ 2yz ಪ್ಲಸ್ 2xz ಇಲ್ಲಿದೆಯಲ್ಲ, ಇದು ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಸಿ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸಬ್ಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಸಬ್ಟ್ರಾಕ್ಟ್ 3l ಇಂಟು l ಮೈನಸ್ 4m ಪ್ಲಸ್ 5n ಫ್ರಮ್ 4l ಇಂಟು 10n ಮೈನಸ್ 3m ಪ್ಲಸ್ 2l ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫ್ರಮ್ ಅಂತ ಕೊಟ್ಟಿರೋದ್ರಿಂದ ಇದರಲ್ಲಿ ಇದನ್ನ ಮೈನಸ್ ಮಾಡಬೇಕಾಗತ್ತೆ. ನಾವು ಇದೆಲ್ಲ ಓದಿದೀವಲ್ವಾ, ಸೊ ಫಸ್ಟ್ ನಾವು ಇದನ್ನ ಹಾಕೊಳ್ಳೋಣ. 4l ಇಂಟು 10n ಮೈನಸ್ 3m ಪ್ಲಸ್ 2l ಮೈನಸ್, ಓಕೆ, ಮೈನಸ್ ಹಾಕೊಂಡ್ಬಿಟ್ವಿ, 3l ಇಂಟು l ಮೈನಸ್ 4m ಪ್ಲಸ್ 5n. ಓಕೆ, ಫ್ರಮ್ ಅಂತ ಇರೋದ್ ಕಾರಣ ಫಸ್ಟ್ ಇದು ಹಾಕೊಂಡು ಈಗ ನಾವು ಮಲ್ಟಿಪ್ಲೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 ಇಂಟು 10 ಮಾಡಿದ್ರೆ ಏನು ಬರುತ್ತೆ? 40. ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ವಿ. ಈಗ ವೇರಿಯೇಬಲ್ l ಇಂಟು n ಈಸ್ ln ಮೈನಸ್ 4 ಇಂಟು 3 ಈಸ್ 12, l ಇಂಟು m ಈಸ್ lm ಪ್ಲಸ್ 4 ಇಂಟು 2 ಈಸ್ 8, l ಇಂಟು l ಈಸ್ l ಸ್ಕ್ವೇರ್. ಓಕೆ, ಈಗ ಮೈನಸ್ ಇದನ್ನ ಸೇಮ್ ಇದೇ ರೀತಿ ಮಾಡೋಣ. 3l ಇಂಟು l ಮಾಡಿದಾಗ ಏನು ಬರುತ್ತೆ? 3l ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 4s 12, l ಇಂಟು m ಈಸ್ lm minus into minus plus again minus. Okay, 3 into 5 is 15, l into n is ln. Okay, ನೋಡಿ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಒಳಗಿರೋ ಸೈನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಸೊ ಈಗ ನೋಡಿ, ಲೈಕ್ ಟರ್ಮ್ಸ್ ಇದ್ರೆ ನಾವು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು ln ಇದೆ, ಇಲ್ಲಿ ಒಂದು ln ಇದೆ. ಓಕೆ, 40 ಮೈನಸ್ 15 ಮಾಡಿದಾಗ ಎಷ್ಟು ಬರುತ್ತೆ? 25. ಓಕೆ, 25 ln ಆಯ್ತಾ. ಈಗ ಇಲ್ಲಿ ಮೈನಸ್ 12 lm ಇದೆ, ಇಲ್ಲಿ ಪ್ಲಸ್ 12 lm ಇದೆ, ಅಂದರೆ ಕ್ಯಾನ್ಸಲ್ ಆಗತ್ತೆ. ಓಕೆ, ಈಗ 8l ಸ್ಕ್ವೇರ್ ಮೈನಸ್ 3l ಸ್ಕ್ವೇರ್ ಇದನ್ನು ಲೈಕ್ ಟರ್ಮ್ ಆಯಿತು. ಇದು ಲೈಕ್ ಟರ್ಮ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಓಕೆ, ಇದು 8 ಮೈನಸ್ 3 ಈಸ್ 5. ಬಿಗ್ಗರ್ ನಂಬರ್ಗೆ ಯಾವ ಸೈನ್ ಇದೆ? ಪ್ಲಸ್ ಇದೆ. ಸೊ 5l ಸ್ಕ್ವೇರ್ ಆಯ್ತಲ್ಲ, ಎಲ್ಲ ಬಂತು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಡಿ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸಬ್ಟ್ರಾಕ್ಟ್ 3a ಇಂಟು a ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ 2b ಇಂಟು a ಮೈನಸ್ ಬಿ ಪ್ಲಸ್ ಸಿ ಫ್ರಮ್ 4c ಇಂಟು ಮೈನಸ್ a ಪ್ಲಸ್ ಬಿ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಫ್ರಮ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ನಾವು ಇದೇ ಹಾಕೋಬೇಕಾಗತ್ತೆ. ಓಕೆ, 4c ಇಂಟು ಮೈನಸ್ a ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಮೈನಸ್ ಇದನ್ನು ಹಾಕೊಳ್ಬೇಕು. ಈಗ ನೋಡಿ,
ಹೋದ್ ಸರಿ ಹೆಂಗ್ ಬರ್ಕೊಂಡ್ವಿ 3a ಇಂಟು a ಪ್ಲಸ್ b ಪ್ಲಸ್ c ಮೈನಸ್ 2b a ಮೈನಸ್ b ಪ್ಲಸ್ c ಅಂತ ಬರ್ಕೊಂಡಿದ್ವಿ. ಆದರೆ ಈ ಸರಿ ಈ ಮೈನಸ್ನ ಹಿಂಗೆ ಇದೇ ಮೈನಸ್ ಏನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲದಕ್ಕೂ 2 ಬ್ರ್ಯಾಕೆಟ್ಸ್ ಇದ್ದಾವೆ ಇಲ್ಲಿ. ಸೊ ನಾವೇನು ಮಾಡಬೇಕಾಗತ್ತೆ, ಡಬಲ್ ಬ್ರ್ಯಾಕೆಟ್ ಇನ್ನೊಂದು ಬ್ರ್ಯಾಕೆಟ್ ಹಾಕ್ಕೊಳ್ಳೋಣ. ಓಕೆ, ಈಗ ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4c ಇಂಟು ಎ ಈಸ್ ಮೈನಸ್ 4ac, ಹೌದಲ್ವಾ? ಎ ಇಂಟು ಸಿ ಮಾಡಿದಾಗ ಎ ಸಿ ಆಗುತ್ತೆ. 4c ಇಂಟು ಪ್ಲಸ್ ಬರ್ಕೊಳ್ಳಿ ಫಸ್ಟು. 4c ಇಂಟು ಬಿ ಮಾಡಿದಾಗ 4bc, ಸಿ ಬಿ ಆದರೂ ಬರ್ಕೋಬೋದು, ಬಿ ಸಿ ಆದರೂ ಬರ್ಕೋಬೋದು. ಸೊ ನಾನು ಬಿ ಸಿ ಬರ್ಕೊಂಡಿದ್ದೆ. ಪ್ಲಸ್ 4c ಇಂಟು ಸಿ ಮಾಡಿದಾಗ 4c ಸ್ಕ್ವೇರ್ ಆಯಿತು. ಓಕೆ, ಈಗ ಮೈನಸ್ ಬ್ರ್ಯಾಕೆಟಲ್ಲಿ ಮಾಡೋಣ. ಇದರಿಂದ ನೋಡಿ 3a ಇಂಟು ಎ ಮಾಡಿದಾಗ ಏನು ಬರುತ್ತೆ, 3a ಸ್ಕ್ವೇರ್, ಪ್ಲಸ್ 3a ಇಂಟು ಬಿ ಮಾಡಿದಾಗ 3ab, ಪ್ಲಸ್ 3a ಇಂಟು ಸಿ ಮಾಡಿದಾಗ 3ac. ಓಕೆ, ಮೈನಸ್ 2b ಇಂಟು ಎ ಮಾಡಿದಾಗ ಏನು ಬರುತ್ತೆ, ಮೈನಸ್ ಬರ್ದಿದ್ವಿ 2ab ಬರುತ್ತೆ. ಓಕೆ, ಎ ಒಂದು ಇದರಲ್ಲಿ ಇನ್ಕ್ಲೂಡ್ ಆಯಿತು. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2b ಇಂಟು ಬಿ ಮಾಡಿದಾಗ ಏನು ಬರುತ್ತೆ, 2b ಸ್ಕ್ವೇರ್ ಬರುತ್ತೆ. 1b ಎಕ್ಸ್ಟ್ರಾ ಆಯಿತು. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 2b ಇಂಟು ಸಿ ಮಾಡಿದಾಗ 2bc ಬಂತು ಅಲ್ವಾ? ನೋಡಿ ಈಗ ಮತ್ತೆ ಈ ಬ್ರ್ಯಾಕೆಟ್ ತೆಗೆಯೋಣ. ಮೈನಸ್ 4ac ಪ್ಲಸ್ 4bc ಪ್ಲಸ್ 4c ಸ್ಕ್ವೇರ್ ಮೈನಸ್ 3a ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 3ab. ಅದಕ್ಕೆ ಹೇಳಿದ್ದು ಬ್ರ್ಯಾಕೆಟ್ ಡಬಲ್ ಹಾಕೋಬೇಕಂತ, ಯಾಕಂದ್ರೆ ಸೈನು ಚೇಂಜ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 3ac ಮೈನಸ್ ಇಂಟು ಮೈನಸ್ ಪ್ಲಸ್ 2ab ಮೈನಸ್ ಇಂಟು ಪ್ಲಸ್ ಮೈನಸ್ 2b ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2bc. ನೋಡಿ ಇದು ಬಂತು. ಅಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ಎಲ್ಲ ಸೈನ್ಸು ಚೇಂಜ್ ಆದವು. ನೋಡಿ ಇಲ್ಲಿಂದನೇ ಎಲ್ಲ, ಇಲ್ಲಿ ಪ್ಲಸ್ ಇದ್ದಿದ್ದನ್ನ ಮೈನಸ್ ಆದವು, ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಹಾಗೆ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಓಕೆ, ಅದಕ್ಕೆ ಡಬಲ್ ಬ್ರ್ಯಾಕೆಟ್ ಹಾಕೋಬೇಕು. ಈಗ ಲೈಕ್ ಟರ್ಮ್ಸ್ ಇದ್ರೆ ನಾವು ಆ್ಯಡ್ ಮಾಡ್ಬೋದು, ಇಲ್ಲಾಂದ್ರೆ ಆಸ್ ಇಟ್ ಈಸ್ ಹಂಗೆ ಇಡ್ಬೋದು. ಲೈಕ್ ಟರ್ಮ್ಸ್ ಯಾವ್ಯಾವಿದೆ ನೋಡೋಣ. ಈಗ ನೋಡಿ ಇಲ್ಲಿ ಎ ಸಿ ಇದೆ, ಎ ಸಿ ಅಥವಾ ಸಿ ಎ ಅಂದ್ರೂ ಒಂದೇ ಅಲ್ವಾ? ನೋಡಿ ಇಲ್ಲಿದೆ ಎ ಸಿ ಅಲ್ವಾ? ಸೊ ಮೈನಸ್ 4ac ಮೈನಸ್ 3ac, ಎರಡು ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ಮೈನಸ್ 4 ಮೈನಸ್ 3 ಈಸ್ ಮೈನಸ್ 7ac. ಓಕೆ, ಈಗ ಬಿ ಸಿ ಎಲ್ಲಿದೆ ನೋಡಿ, ಬಿ ಸಿ ಇಲ್ಲಿದೆ. 4bc ಪ್ಲಸ್ 2bc ಎಷ್ಟಾಯಿತು, ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕೊಳ್ಳೋಣ. 4 ಪ್ಲಸ್ 2 is 6bc. ಓಕೆ, ಈಗ ಸಿ ಸ್ಕ್ವೇರ್ ಎಲ್ಲಾದ್ರೂ ಇದೆನಾ, ಇಲ್ಲ, ಪ್ಲಸ್ 4c ಸ್ಕ್ವೇರ್. ಎ ಸ್ಕ್ವೇರ್ ಎಲ್ಲಾದ್ರೂ ಇದೆನಾ, ಇಲ್ಲ, ಮೈನಸ್ 3a ಸ್ಕ್ವೇರ್. ಎ ಬಿ ಎಲ್ಲಾದ್ರೂ ಇದೆನಾ, ಇಲ್ಲಿದೆ ನೋಡಿ. ಓಕೆ, ಮೈನಸ್ 3ab ಪ್ಲಸ್ 2ab, 1 ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 3 ಮೈನಸ್ 2 ಈಸ್ ಓನ್ಲಿ ಎ ಬಿ ಬರುತ್ತೆ. ಓಕೆ, ವಿತ್ ಮೈನಸ್ ಸೈನ್ ಆಯ್ತಾ? ಈಗ ಎ ಸಿ ಮಾಡಿದ್ದೀವಿ, ಎ ಬಿನೂ ಮಾಡಿದ್ದೀವಿ, ಬಿ ಸ್ಕ್ವೇರ್ ಬರ್ಕೋಬೇಕು. ಮೈನಸ್ 2b ಸ್ಕ್ವೇರ್, ಇದಕ್ಕೂ ಯಾವುದು ಇಲ್ಲ ಎಕ್ಸ್ಟ್ರಾ 2bc ತಗೊಂಡಿದ್ದೀವಿ, ಇಲ್ಲಿ ಆ್ಯಡ್ ಮಾಡಿದ್ವಿ. ಈಗ ಅರೇಂಜ್ ಮಾಡ್ಬೋದು ನಾವು. ಯಾವ ರೀತಿ ಅರೇಂಜ್ ಮಾಡ್ಬೋದು, ಫಸ್ಟ್ ಎ ಅಂತ ತಗೊಳ್ಳೋಣ. 3a ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಪ್ಲಸ್ 4c ಸ್ಕ್ವೇರ್. ಓಕೆ, ಈಗ ಮೈನಸ್ ಎ ಬಿ ಪ್ಲಸ್ 6bc ಮೈನಸ್ 7ac. ಓಕೆ, ಎಲ್ಲ ನೋಡ್ರಿ ಮೈನಸ್ ಪ್ಲಸ್ಸು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಬರಿಬೇಕು. ಇಲ್ಲಾಂದ್ರೆ ಮೈನಸ್ ಪ್ಲಸ್ ರಾಂಗ್ ಆದರೆ ನಿಮ್ಮ ಆನ್ಸರ್ ಕರೆಕ್ಟ್ ಮಾಡಿನೂ ನಾವು ಎಲ್ಲ ರಾಂಗ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.